ಜಗತ್ತು ಸತ್ಯ, ಜಗತ್ತು ಮಿಥ್ಯ. ಸ್ಥಾಪಕರಾದ ಆಚಾರ್ಯರುಗಳಿಂದ ಜಗತ್ತಿಗಾದ ಮಹೋಪಕಾರಗಳು. ಇದರ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಕೃತ ಉಪಯುಕ್ತವಾದ ಒಂದು ದೃಷ್ಟಾಂತ ಇಲ್ಲಿ ನೋಡೋಣ. ಪರಸ್ಪರ ವಿರುದ್ಧ ತತ್ವ ಪ್ರತಿಪಾದಕರಾದ ಇಬ್ಬರು ಒಂದು ಕಡೆ ಸೇರಿದರು. ಅವರಲ್ಲಿ ಪರಸ್ಪರ ಚರ್ಚೆಯು ಆರಂಭ ಆಯಿತು. ಅವರಿಬ್ಬರೂ ತಮ್ಮ ತಮ್ಮ ಪಕ್ಷವನ್ನು ಆಗ್ರಹದಿಂದ ಸಮರ್ಥಿಸುತ್ತಾ ಪ್ರತಿಪಕ್ಷವನ್ನು ಖಂಡಿಸಿದರು. ಇದನ್ನು ಕೇಳಲಿಕ್ಕೆ ದೊಡ್ಡ ಸಭೆ ಸೇರಿತ್ತು. ಈ ಸಭೆಯಲ್ಲಿ ಅವರು ಇಬ್ಬರೂ ಬಹುಕಾಲ ಭಯಂಕರ ಕೋಪ ಆಗ್ರಹಗಳಿಂದ ಚರ್ಚಿಸುತ್ತಾ ಮಧ್ಯೆ ಮಧ್ಯೆ ಕೆಲವು ವಿಷಯಗಳನ್ನು ಮಾತ್ರ ಒಮ್ಮತದಿಂದ ಒಪ್ಪಿದರು. ಆ ಸಭೆಯಲ್ಲಿ ಸಂಯುಕ್ತವಾದ ಸಮಾಜವು ಚರ್ಚಾ ವಿಷಯದಲ್ಲಿ ಸಂದಿಗ್ಧವಾದರೂ ಇಬ್ಬರೂ ಒಮ್ಮತದಿಂದ ಒಪ್ಪಿದ ವಿಷಯಗಳನ್ನು ಮಾತ್ರ ಸತ್ಯ ಅಂಥೇಳಿ ನಿರ್ಧಾರ ಆಯಿತು. ಇದರಂತೆ ಪ್ರಕೃತದಲ್ಲಿ ವಿಶ್ವ ಸತ್ಯ, ವಿಶ್ವ ಮಿಥ್ಯ. ಸ್ಥಾಪಕರುಗಳು ತಮ್ಮ ತಮ್ಮ ಪಕ್ಷಗಳನ್ನು ಸಾಧಿಸುವುದಕ್ಕಾಗಿ ಪರಪಕ್ಷವನ್ನು ಖಂಡಿಸುವುದಕ್ಕಾಗಿಯೂ ಭಾಷ್ಯಾದಿ ಮಹಾಗ್ರಂಥಗಳನ್ನು ಬರೆದರು. ವಿಶ್ವ ಸತ್ಯತ್ವ, ವಿಶ್ವ ಮಿಥ್ಯಾತ್ವ, ಜೀವ ಬ್ರಹ್ಮಭೇದ, ಜೀವ ಬ್ರಹ್ಮಭೇದ, ಬ್ರಹ್ಮ ಸಗುಣತ್ವ, ಬ್ರಹ್ಮ ನಿರ್ಗುಣತ್ವ, ವಿಷ್ಣುವಿನ ಆರಾಧನಾ, ಶಿವನ ಆರಾಧನಾ, ಗೋಪೀಚಂದನದಿಂದ ಊರ್ಧ್ವಪುಂಡ್ರ, ತುಳಸಿ ಕಮಲಾಕ್ಷ ಧಾರಣ, ಭಸ್ಮದಿಂದ ತಿರ್ಯಕ್ ಪುಂಡ್ರ, ರುದ್ರಾಕ್ಷ ಮಾಲಾಧಾರಣ, ಏಕಾದಶಿ ಶುದ್ಧ ಉಪವಾಸ, ಏಕಾದಶಿ ಶ್ರಾದ್ದ ಭೋಜನ, ಪಿತೃ ಪಶುಯಜ್ಞ, ಪ್ರತ್ಯಕ್ಷ ಪಶುಯಜ್ಞ, ಶಿವರಾತ್ರಿ ಭೋಜನ, ಶಿವರಾತ್ರಿ ಉಪವಾಸ, ಇದೇ ಮೊದಲಾದ ವಿಷಯಗಳ ಬಗ್ಗೆ ಖಂಡನೆ ಮಂಡನೆಗಳನ್ನು ಮಾಡಿದರು. ಈ ರೀತಿ ಪರಸ್ಪರ ವಿರುದ್ಧ ತತ್ವ ಪ್ರತಿಪಾದಕರಾದರೂ ಇವರು ಒಮ್ಮತದಿಂದ ವೇದ ಸೂತ್ರ ಗೀತೆಗಳ ಪ್ರಾಮಾಣ್ಯ, ವರ್ಣಾಶ್ರಮ ಧರ್ಮ, ಗಂಗಾದಿ ತೀರ್ಥ, ಮಾತಾಪಿತೃ ಗುರುದೇವತಾ ಭಕ್ತಿ, ಸತ್ಯವಚನ, ಸದಾಚಾರ, ಸ್ನಾನ, ಸಂಧ್ಯಾವಂದನ ಮುಂತಾದ ವಿಷಯಗಳನ್ನು ಒಪ್ಪಿದ್ದಾರೆ. ಆದುದರಿಂದ ಜನತೆಗೆ ದ್ವೈತ ಅದ್ವೈತ ಅಂದರೆ ಜಗತ್ಸತ್ಯ ಜಗನ್ಮಿಥ್ಯ ವಿಷಯಗಳಲ್ಲಿ ಸಂದೇಹ ಇದ್ದರೂ ಇಬ್ಬರೂ ಕೂಡ ಒಮ್ಮತದಿಂದ ಒಪ್ಪಿದ ವಿಷಯಗಳಲ್ಲಿ ದೃಢ ವಿಶ್ವಾಸ ಉಂಟಾಯಿತು. ಇದೊಂದು ಅವರಿಬ್ಬರ ಪರಸ್ಪರ ವಿವಾದದ ಫಲ. ಅದ್ವೈತಿಗಳಿಗೆ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನ ಇದ್ದರೆ, ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಇದ್ದರೆ ಸಂಧ್ಯಾವಂದನ ಮೊದಲಾದ ಎಲ್ಲ ಧರ್ಮಗಳು ಅವರಿಗೆ ವ್ಯರ್ಥ ಆಗುತ್ತೆ. ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.